ಅಮ್ಮದೋಳ ಸ್ವಾಮಿ ಅನ್ನದಾನ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಅನ್ನದಾನ ಮಾಡ್ತೀವಿ. ನಮ್ಮ ಪಂಚಾಯತಿ ಜನ ಎಲ್ಲ ಪ್ರತಿಯೊಬ್ಬರು ಬರ್ತಾರೆ, ಎಲ್ಲರೂ ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ. ನಾಗವೇಣಮ್ಮ ಮತ್ತು ಕೃಷ್ಣಪ್ಪ ತಂಡದವರಿಂದ ಈ ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಡೀತಿದೆ. ಆ ಅಪ್ಪನ ಆಶೀರ್ವಾದ, ಆ ಅಪ್ಪನಿಗಿದ್ದು ಎಲ್ಲ ಒಳ್ಳೇದು ಮಾಡಿದ್ರೆ ಈ ಜನಗಳ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಅಷ್ಟೇ. ಕೃಷ್ಣಪ್ಪ ಅವರು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ದುಡ್ಡಿಲ್ಲ ಅಂದರೂ ಆ ಟೈಮ್ಗೆ ಅಪ್ಪನಿಗೆ ದೇವ್ರು ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾವ್ರೆ. ಸರ್, ಅಮ್ಮದೋಳ ಸ್ವಾಮಿ ಅನ್ನದಾನ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಅನ್ನದಾನ ಮಾಡ್ತೀವಿ. ಇಲ್ಲಿ ಜನ ನಮ್ಮ ಪಂಚಾಯತಿ ಜನ ಎಲ್ಲ ಪ್ರತಿಯೊಬ್ಬರು ಬರ್ತಾರೆ, ಎಲ್ಲರೂ ಅನ್ನಸಂತರ್ಪಣೆ ಮಾಡ್ತಾ ಇದ್ದೀವಿ. ವಿಶೇಷತೆ ವಿಶೇಷ ಏನಿದೆ ಸರ್, ನಮ್ಮ ಮನೆ ದೇವರು, ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ಸರ್. ಎಷ್ಟು ಜನಕ್ಕೆ ನಾವು ಮಿನಿಮಮ್ 10,000 to 15,000 ಜನಕ್ಕೆ ಅನ್ನದಾನ ಮಾಡ್ತೀವಿ. ಒಂದು ವಿಶೇಷತೆ ಸರ್, ವಿಶೇಷ ಏನೋ ನಾವು ಅವತ್ತೇನೋ ಮಾಡ್ತಾ ಇದ್ದೀವಿ, ಅದೇ ನಾವು ಮಾಡಬೇಕಂತ ಮಾಡ್ತಾಯಿದ್ವಿ. ಐಟಮ್ಗಳು ಇರುತ್ತೆ ಸರ್. ಸಾರಿಲಿ ಮುದ್ದೆ ಅವರೆಕಾಳು ಸಾರು, ಮಜ್ಜಿಗೆ, ಬೂಂದಿ, ಪಾಯಸ, ಹಪ್ಪಳ, ಹೆಸರುಬೇಳೆ ಪ್ರತಿ ವರ್ಷ ಮಾಡ್ತೀವಿ. ಮಜ್ಜಿಗೆ ಸುಮಾರು ಎಷ್ಟು ಜನ ಇಲ್ಲಿ ಸೇರ್ತಾರೆ ಸರ್? ಎಲ್ಲ ಒಂದು 15,000-20,000 ಜನ ಸೇರ್ತಾರೆ ಸರ್. ಮೆರವಣಿಗೆ ಏನಾದ್ರು ಹೋಗುತ್ತೆ ಸರ್? ಇವತ್ತೆಲ್ಲ ಇವತ್ತು ನಾಳೆ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ತನಕ ಇಲ್ಲಿ ಲಿಂಗಾಪುರ, ತಿಪ್ಪೂರು, ಬಂಡೇನಪಳ್ಳ, ಸೀಗಳ್ಳಿ 4 ವಿಲೇಜಸ್ ಏನು ಮಾಡ್ತಾರೆ. ಎಷ್ಟು ಜನ ಗ್ರಾಮದ ಜನ ಇಲ್ಲಿ ಸೇರ್ತಾರೆ? ಆಮೇಲೆ ಒಂದು 15,000-20,000 ಜನ ಸೇರ್ತಾರೆ ಸರ್. ಗ್ರಾಮದವ್ರು ಎಷ್ಟು ಜನ ಗ್ರಾಮ ಸರ್? ಇಲ್ಲಿ ನಮ್ಮ ಕೇಗೋಲಹಳ್ಳಿ ಗ್ರಾಮ ಪಂಚಾಯತ್ 14 ವಿಲೇಜ್ ಬರ್ತಾಯಿದೆ, ಪಂಚಾಯತಿ ಎಲ್ಲ ಸೇರ್ತಾರೆ. ಯಾರು ಅರಕೆಗಳು ಹೊತ್ಕೊಂಡಿರ್ತಾರೆ ಆ ಥರ? ಇದು ಸರ್ ನಾವು ಹೇಳೋಕ್ಕಾಗೋದಿಲ್ಲ, ಅವ್ರವ್ರ ಭಕ್ತಿ ಅದು. ಕೆಲಸ ಎಲ್ಲ ಭಗವಂತ ಕೈಗೂಡ್ತಾನೆ ಸರ್. ಅದಕ್ಕೋಸ್ಕರ MLA ಅವರು ಬಂದಿದ್ದರು, ಸೋಮಶೇಖರ್ ಅವ್ರು ಬಂದು, ಇನ್ನು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ತಾರೆ ಊಟ ಮಾಡ್ಕೊಂಡು. ಬಂದಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವೇನಿಲ್ಲ, ಬಂದು ಊಟ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀವಿ ಅಷ್ಟೇ ಸರ್. ಇನ್ನೇನು ಕೇಳ್ಬೇಕು ಸರ್ ನಮಗೆ? ಅಮೃತನಾಥ ಸ್ವಾಮಿ ಜಾತ್ರೆಯ ವಿಶೇಷ ಅಂಗವಾಗಿ ಅನ್ನದಾನ ಉತ್ಸವ KV ಕೃಷ್ಣಪ್ಪ, ನಾಗವೇಣಮ್ಮ ಮತ್ತು ಕೃಷ್ಣಪ್ಪ ತಂಡದವರಿಂದ ಈ ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಡೀತಿದೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೇವೆ. ಅಮೃತನಾರಾಯಣ ಸ್ವಾಮಿ ಇದು ನಮ್ಮ ಯಜಮಾನ ಹುಚ್ಚುವ ವರ್ಷನೂ ಎಷ್ಟೇ ಕಷ್ಟ ಆಗಲಿ, ₹1 ಇಲ್ಲ ಅಂದ್ರೂ ಏನಾದರೂ ಕಷ್ಟಪಟ್ಟು ಏನಾದರೂ ಮಾಡಿ ನಾವು ಏನು ಹೇಳಿದ್ರು ಕೇಳಲ್ಲ. ನಾನು ಆ ಅಪ್ಪನ ಮಾತ್ರ ಬಿಡಲ್ಲ, ಏನೇ ಕಷ್ಟ ಆಗಲಿ ನಾನು ಮಾಡ್ತೀನಿ, ಯಾರು ಮಾತ್ರ ಕೇಳಲ್ಲ ಅಂತ. ಒಂದು ವಾರದಿಂದ ಕಷ್ಟ ಬಿದ್ದು ಹೊತ್ತಿನ ಸಾಯಂಕಾಲ ನಾಷ್ಟ ಇಲ್ಲ, ನೀರಿಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಕಷ್ಟ ಬಿದ್ದು ಈ ನಾರಾಯಣ ಸ್ವಾಮಿ ಹಿಡ್ಕೊಂಡು ಮಾಡ್ತಾವ್ರೆ ಭಕ್ತಿಯಿಂದ. ಆ ಅಪ್ಪನ ಆಶೀರ್ವಾದ, ಆ ಅಪ್ಪನಿಗಿದ್ದು ಎಲ್ಲ ಒಳ್ಳೇದು ಮಾಡಿದ್ರೆ ಈ ಜನಗಳ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಅಷ್ಟೇ ಅಣ್ಣ. ನಾನು ಕೇಳ್ಕೊಳ್ಳೋದು. 21 ವರ್ಷದಿಂದ ಮಾಡ್ತಾವ್ರೆ ಅಣ್ಣ. 21 ವರ್ಷ ಆಯಿತು. ಈ ವರ್ಷಕ್ಕೆ 21 ವರ್ಷದಿಂದ ಮಾಡ್ತಾವ್ರೆ. ಒಂದು ಊಟ ಇಲ್ಲಿ ಒಂಚೂರು ಕೆಟ್ಟಿಲ್ಲ, ಊಟ ಮಾಡಿದವರೆಲ್ಲ ಚೆನ್ನಾಗೈತೆ ಅಣ್ಣ, ನೀವು ಚೆನ್ನಾಗಿರ್ರಿ, ನೀವು ಊಟ ನಿಮ್ಮಂಗೆ ಯಾರೂ ಮಾಡಲ್ಲ ಇಲ್ಲಿ, ನೀವಿರೋ ಗಂಟ ಅಷ್ಟೇ ಅಂತ. ಆ ಲಕ್ಷ್ಮಯ್ಯ ಕೂಡ ಬೆಳಗ್ಗೆ ಹೇಳ್ದ, ನೀವಿರೋ ಗಂಟ ಅಷ್ಟೇ ಕಣ ತಾಯಿ, ಆಮೇಲೆ ಯಾರು ಮಾಡ್ತಾರೋ ಯಾರಿಲ್ಲ ಅಂತ ಬೆಳಗ್ಗೆ ಅಲ್ಲಿ ಗೇಟಲ್ಲಿ ನಾನು ಹೇಳಿದೆ. ನಮ್ಮ ಯಜಮಾನ್ರು ಇರೋ ಗಂಟ ಮಾಡ್ತಾರಣ್ಣ, ಆಮೇಲೆ ನಮ್ಮ ಯಜಮಾನ್ರ ಮಕ್ಕಳಿಗೆ ಏನು ಹೇಳಿ ಮಾಡಿಸ್ತಾರೋ ಗೊತ್ತಿಲ್ಲ, ನಾವು ಗಟ್ಟಿಗೆ ಇರೋ ಗಂಟ ಮಾಡ್ತೀರಣ್ಣ ಅಂತ ಹೇಳಿದೆ ಲಕ್ಷ್ಮಯ್ಯನ್ಕ. ಸಾಲ ಆಗಲಿ ಬಾಲ ಆಗಲಿ ಬಿಡಲ್ಲ ಅಪ್ಪನ್ನ, ಮಾಡೋದಂತೂ ಖಂಡಿತ. ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಾ? ಬಿಡೋಕ್ಕಾಗ್ತದ? ಯಜಮಾನ್ರು ಹೆಸರು ಹೋದ್ರೆ ಒಂದೇ, ನಮ್ಮ ಹೆಸರು ಕೆಟ್ಟರು ಒಂದೇ ಅಲ್ಲ. ನಿಂತ್ಕೊಂಡು ಮಾಡ್ಬೇಕಪ್ಪ ಸಪೋರ್ಟು. 2 ದಿವಸ 3 ದಿವಸ ನಿದ್ದೆ ಇಲ್ಲದೆ ಮಾಡ್ತಾರಣ್ಣ. ಬಂದಂಥ ಭಕ್ತಾದಿಗಳೆಲ್ಲ ನಮಗೆ ಆಶೀರ್ವಾದ ಮಾಡಿ ನಿಮ್ಗೆ ಒಳ್ಳೇದಾಗಲಿ, ನೀವು ಚೆನ್ನಾಗಿರ್ರಿ ಅಂದರೆ ಸಾಕಣ್ಣ. ಅಡುಗೆ ಊಟ ಹಾಕ್ಸ್ತೀರಾ, ನೀವು ನಿಮ್ಮದೇ ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡಿದ್ರೆ ಸಾಕು. ಎಲ್ಲರೂ ಅದೇ ಹೇಳೋದು, ಅಣ್ಣ ಊಟ ಚೆನ್ನಾಗಿ ಹಾಕ್ಸ್ತಾರೆ, ಅಣ್ಣ ಚೆನ್ನಾಗಿರ್ಲಿಕ್ಕ ಅಂತಾರೆ. ಊಟ ಮಾತ್ರ ಇಲ್ಲಿ ಕೆಡಲ್ಲ, ಸೂಪರಾಗಿರ್ತಾರೆ ಅಂತಾರೆ. ಸಾರುಗಳ್ಕಂತೂ ಕಿತ್ತಾಡ್ತಾರೆ, ಇಲ್ಲಿ ಡಬ್ಬಗಳು ತಂದು ಕಿತ್ತಾಡ್ತಾರೆ ಸಾರುಗಳ್ಗೆ. ಅಷ್ಟು ಚೆನ್ನಾಗಿ ನಡೆಯುತ್ತೆ ಊಟ. 6 ಗಂಟೆ
ಆತದಣ್ಣ ಒಂಚೂರು ಕೆಡಲ್ಲ ಸಾಲದನೂ ಬರಲ್ಲ, ಅಷ್ಟೇ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ವರ್ಷನೂ. ಎಲ್ಲ ನಾರಾಯಣ ಸ್ವಾಮಿ ಕೃಪೆ ಅಣ್ಣ. ಅಮೃತನಾರಾಯಣ ಸ್ವಾಮಿ ಕೃಪೆಯಿಂದ ಕೆ ವಿ ಕೃಷ್ಣಪ್ಪರಾವ್ ಮತ್ತು ಅವ್ರ ಕುಟುಂಬದಿಂದ ವೆಂಕಟರಮಣಪ್ಪ ಮತ್ತು ಕಾಳಮ್ಮರ ಆಶೀರ್ವಾದದಿಂದ ಈ 21 ವರ್ಷದ ಕಾರ್ಯಕ್ರಮ, ಈ ಜಾತ್ರಾ ಮಹೋತ್ಸವವನ್ನು ಕೃಷ್ಣಪ್ಪ ಅವರು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ, ದುಡ್ಡಿಲ್ಲ ಅಂದರೂ ಆ ಟೈಮ್ಗೆ ಯಪ್ಪನ್ಗೆ ದೇವ್ರು ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾವ್ರೆ. ಹಾಗೆ ಈ ಜನಕ್ಕೂ ಅಷ್ಟೇ ಒಳ್ಳೆಯದು. ಈ ಸುತ್ತಮುತ್ತ ಕೇಗೊಳ್ಳಿ ಗ್ರಾಮ ಪಂಚಾಯತಿ ಒಳಪಟ್ಟಂಥ ಮಾಜಿ ತಾಲೂಕ್ ಪಂಚಾಯತಿ ಆದ ಕೆ ವಿ ಕೃಷ್ಣಪ್ಪ ಅವರು ಈಗ 23 ಹಳ್ಳಿಗೂ ಏನೇ ಆದಂಥ ಒಂದು ದೇವರು ಕಾರ್ಯಕ್ರಮ ಆಗಲಿ, ಮತ್ತು ದೇವಸ್ಥಾನ ಪುನರ್ ನಿರ್ಮಾಣ ಆಗಲಿ, ಮತ್ತು ಊರಿನ ಕಾರ್ಯಕ್ರಮಗಳಾಗಲಿ, ಇಂಥವೆಲ್ಲ ಬಡವ್ರಿಗೆ ಒಳ್ಳೆಯದೇ ಆಗಲಿ, ಅವರು ನಮ್ಮ ಮುಂದೆ ನಿಂತು ಈ ಕೇಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಇಷ್ಟು ಊರಿಗೂ ಅವರು ಒಂದು ಕಾರ್ಯಕ್ರಮ ಕೊಟ್ಕೊಂಡು, ಮತ್ತು ಅವರು ಹಿಂದೆ ಮುಂದೆ ನೋಡ್ದಿರ ಯಾರಿಗೇ ಒಂದು ಭೇದ ಭಾವ ನೋಡ್ದಿರೇ ಅವ್ರ ಕೈಲಾದಂಥ ಸಹಾಯ ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಹೆಚ್ಚು ಆಶೀರ್ವಾದ ಕೊಡಲಿ, ಈ ಜನ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅಂತ ನಾವು 2 ಮಾತನ್ನು ಈ ಅವ್ರ ಪರವಾಗಿ ನಾವು ಮಾತಾಡ್ತಾಯಿದ್ವಿ. ಮೆಂಬರೇ ಆಗಲಿ, ಮಾಜಿ ಮೆಂಬರ್ಗಳೇ ಆಗಲಿ, ಕಾರ್ಯಕರ್ತರೇ ಆಗಲಿ, ಮತ್ತು ಲೀಡ್ರುಗಳೇ ಆಗಲಿ ಶ್ರದ್ಧೆ ವಹಿಸಿ ಅವರು ಒಂದು ವಾರದಿಂದ ಇದನ್ನ ಶ್ರಮ ವಹಿಸಿ ಕೆಲಸ ಮಾಡಿ ಈ ಊರು ದೇವ್ರ ಸೇವೆ ಮಾಡಬೇಕು ಅಂತ ಓಡಾಡ್ತಾವ್ರೆ. ನಾರಾಯಣ ಸ್ವಾಮಿ ಆಗಲಿ, ಚಿಕ್ಕಲಕ್ಕಯ್ಯ ಆಗಲಿ, ಮತ್ತು ಇವರು ಸಂಜೀವಯ್ಯ ಆಗಲಿ, ಚಿನ್ಕೊಚ್ಚ ಗ್ರಾಮದವರು, ಮತ್ತು ಊರಿನ ಮುಖಂಡರು ಲಕ್ಷ್ಮೀಪತಿ ಆಗಲಿ, ಎಲ್ಲರೂ ಈ ಗ್ರಾಮದ ಅಕ್ಕಪಕ್ಕ ಊರವರು ಎಲ್ಲರೂ ಸೇರಿ ಈ ಜಾತ್ರೆಗೆ ಕೈ ಜೋಡಿಸಿ ಅವರ ತನು ಮನ ಧನ ಅವರು ಆದಷ್ಟು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ತಾವ್ರೆ. ಇನ್ನೂ 6 ಅಲ್ಲ 7 ಗಂಟೆವರೆಗೂ ನಿಂತು ಅವರು ಊಟ ಬಡಿಸ್ತಾರೆ. ಇದಕ್ಕಾಗಿ ಶ್ರಮಪಟ್ಟಂಥ ಎಲ್ಲರಿಗೂ ಕೃತಜ್ಞತೆ ಮತ್ತು ಧನ್ಯವಾದವನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮುಖ್ಯ ಅತಿಥಿಯಾಗಿ ಎಸ್ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀವಿ. ಅವರೇ ಎಲ್ಲರಿಗೂ ಈ ಏರಿಯಾಕ್ಕೆ ಸೋಮಶೇಖರ್ ತಾನೆ MLA ಅವರು. ನಮ್ಮ ಜನಪ್ರಿಯರಾದ ಎಸ್ ಟಿ ಸೋಮಶೇಖರ್ ಗೌಡ್ರವರು ಅವರು ಮತ್ತು ಅವರ ಅನುಪಮ ಸ್ಥಿತಿಯಿಂದ ಮತ್ತು ಅವರ ಕಾರ್ಯಕ್ರಮದಿಂದ ಎಲ್ಲರೂ ನಾವು ಈ ದೇವಸ್ಥಾನಕ್ಕೆ ನಾವು ಅವರು ಹೇಳಿದ ತಕ್ಷಣವೇ ವರ ಕೊಟ್ಟಂಗೆ ಅವರು ಏನೋ ನಮಗೆ ಈ ದೇವಸ್ಥಾನಕ್ಕೆ ಯಾವುದೇ ಥರದ್ದು ಹಿಂದೆ ಮುಂದೆ ನೋಡ್ದಿರ ಕೆಲಸ ಮಾಡಿಕೊಡ್ತಾರೆ. ಧನ್ಯವಾದ ಮತ್ತು ಕೃತಜ್ಞತೆ ಮತ್ತು ನಮ್ಮೆಲ್ಲರೂ ಅವ್ರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ನಾವು 2 ಮಾತು ಮುಗಿಸ್ತಾ ಇದ್ದೀವಿ.